ನಮಸ್ಕಾರ ನನ್ನ ಆತ್ಮೀಯ ಬಂಧು ಮಿತ್ರರೇ. ಬೇಸಿಗೆ ಕಾಲ ಆದರೂ ಕೂಡ ಎಂಗೇಜ್ಮೆಂಟು ಮ್ಯಾರೇಜ್ ಅಂತ ಸಿಕ್ಕಾಪಟ್ಟೆ ಇದೆ. ಎಲ್ಲ ಅಟೆಂಡ್ ಆಗಲೇಬೇಕು. ಯಾಕಂದರೆ ಅಕ್ಕವ್ರದರ ಮ್ಯಾರೇಜ್ ಇರುತ್ತೆ, ತಮ್ಮಂದರ ಮ್ಯಾರೇಜ್ ಇರುತ್ತೆ, ಅಣ್ಣಂದರ ಮ್ಯಾರೇಜ್ ಇರುತ್ತೆ. ಅಡ್ಡಾಡಲೇಬೇಕು. ನೆಂಟ್ರದರ ಮ್ಯಾರೇಜ್ ಇರುತ್ತೆ, ಕಂಪಲ್ಸರಿ ಹೋಗಲೇಬೇಕು. ಮ್ಯಾರೇಜಿನಲ್ಲಿ ಅಟೆಂಡ್ ಆಗಬೇಕು. ವಧುವರಗಳಿಗೆ ಆಶೀರ್ವಾದ ಕೊಡಲೇಬೇಕಾದಂಥದ್ದು ಸಿಸ್ಟಮ್ ಇದೆ, ಮೊದಲಿನ ಹಿಡಿದು ಬಂದಿದೆ. ಅದನ್ನು ನಾವು ಮಾಡಲೇಬೇಕು. ಅದ್ರ ಜೊತೆಯಲ್ಲಿ ಇವತ್ತು ನಾವು ಅನ್ನದ ಬಗ್ಗೆ, ಸ್ವಲ್ಪ ನೀರಿನ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಇವತ್ತು 1,000 ಜನರದು ನಾವು ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಒಂದು ಮ್ಯಾರೇಜ್ದಲ್ಲಿ ಅಂತಂದರೆ ಸುಮಾರು 4 ಕ್ವಿಂಟಲು ಎಲ್ಲ ರಾ ಮೆಟೀರಿಯಲ್ ಬೇಕು. ಅಕ್ಕಿ ಬಂತು, ಬ್ಯಾಳೆ ಬಂತು, ಎಣ್ಣೆ ಬಂತು, ಸಕ್ಕರೆ ಬಂತು, ಆಮೇಲೆ ಹಿಟ್ಟು ಬಂತು, ತರಕಾರಿ ಬಂತು. ಸುಮಾರು 4 ಕ್ವಿಂಟಲ್ವರೆಗೆ ಒಂದು ರಾ ಮೆಟೀರಿಯಲ್ ನಮಗೆ ಬೇಕು. 4 ಕ್ವಿಂಟಲ್ ಎಲ್ಲ ಅಡುಗೆ ಮಾಡಿರ್ತಾರೆ. ಅಡುಗೆದಲ್ಲಿ ಕಂಪಲ್ಸರಿ 2 ಸ್ವೀಟ್ ಇರುತ್ತೆ, ಒಂದು ಖಾರಿ ಬೂಂದಿ ಇರುತ್ತೆ, ಆಮೇಲೆ 2 ಸಬ್ಜಿ ಇರುತ್ತೆ, ವೈಟ್ ರೈಸ್ ಇರುತ್ತೆ, ಪಲಾವ್ ಇರುತ್ತೆ, ಚಪಾತಿ ಇರುತ್ತೆ. ಅದ್ರ ಜೊತೆಯಲ್ಲಿ ಪೂರಿ ಕೂಡ ಇರುತ್ತೆ, ಮಜ್ಜಿಗೆ ಕೂಡ ಇರುತ್ತೆ. ಸುಮಾರು 8-10 ಐಟಮು ಆ ತಾಟಿನಲ್ಲಿ ಪ್ರತಿಯೊಬ್ಬರು ಹಚ್ಕೊಂಡು ಬಿಡ್ತಾರೆ. ಹಚ್ಕೊಂಡ್ಬಿಟ್ಟು ನೀವು ನೋಡಿರಿ, ಯಾರು ಭೀ ತಾಟ್ ಭಾಳಷ್ಟು ಕಡಿಮೆ ಜನ ಎಲ್ಲ ಊಟ ಮಾಡಿಬಿಡ್ತಾರೆ. ಭಾಳಷ್ಟು ಜನ ಅದರಲ್ಲಿ ಸ್ವಲ್ಪ ಸ್ವೀಟ್ ಇಟ್ಬಿಡ್ತಾರೆ, ಖಾರಿ ಬೂಂದಿ ಇಟ್ಬಿಡ್ತಾರೆ, ಸಬ್ಜಿ ಇಟ್ಬಿಡ್ತಾರೆ, ಚಪಾತಿ ಇಟ್ಬಿಡ್ತಾರೆ, ಪೂರಿ ಇಟ್ಬಿಡ್ತಾರೆ. ಅಂದ್ರೆ ಸರೌಂಡಿಂಗು 75% ಅವ್ರು ಊಟ ಮಾಡ್ತಾರೆ. ಉಳಿದಿದ್ದು 25% ಮುಸ್ರ್ಯಾಗ ಬಿಟ್ಬಿಡ್ತಾರೆ. ಅದು ಇಷ್ಟು 25% ಊಟನ ಮುಸ್ರಿಗೆ ಬಿಟ್ಬಿಡ್ತಾರೆ. ಇವತ್ತು ನಾವು ಗಮನದಲ್ಲಿ ಇಟ್ಕೋಬೇಕು. ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಹೊತ್ತಿಂದು ಊಟ ಸಿಗಲ್ಲ, ಅವ್ರು ಹಾಗೆ ಮಲ್ಕೊಂಡಿರ್ತಾರೆ. ಬಸ್ ಸ್ಟ್ಯಾಂಡ್ ಬಲ್ಲಿ ನೋಡಿರಿ, ಅವ್ರಿಗೆ ಊಟ ಸಿಗಲ್ಲ, ರಾತ್ರಿ ಹಾಗೆ ಉಪವಾಸ ಮಕ್ಕೊಂಡ್ಬಿಡ್ತಾರೆ. ಹಾಸ್ಪಿಟಲ್ ಬಲ್ಲಿ ನೋಡಿರಿ, ಅವ್ರು ಉಪವಾಸ ಹಾಗೆ ಮಕ್ಕೊಂಡ್ಬಿಡ್ತಾರೆ. ಸುಮಾರು ಜನ ಇವತ್ತು ಉಪವಾಸ ಒಂದು ಹೊತ್ತು ರಾತ್ರಿ ಊಟಕ್ಕೆ ಸಿಗಲ್ಲ. ಆದರೆ ನಾವು ಇವತ್ತು 25% ಊಟನ ವೇಸ್ಟ್ ಮಾಡ್ತಾಯಿದ್ದೀವಿ. ನಾವು ಸ್ವಲ್ಪ ಊಟ ತೊಗೊಳಾಗೆ ಗಮನದಲ್ಲಿ ಇಟ್ಕೊಂಡು ನಮಗೆಷ್ಟು ಬೇಕು ಅಷ್ಟೇ ತೊಗೋಬೇಕು. ಆಮೇಲೆ ನೀರು ಕೂಡ ಹಾಗೆ, ನಾವು ಫುಲ್ ಗ್ಲಾಸ್ದಲ್ಲಿ ತೊಗೋತೀವಿ, ಒಂದು ಸ್ವಲ್ಪ ಕುಡಿತೀವಿ, ಅದನ್ನು ವೇಸ್ಟಾಗಿ ಬಿಟ್ಬಿಡ್ತೀವಿ. ಕೆಲವೊಂದು ಊರಾಗ ನೋಡಿರಿ, ಇವತ್ತು ನೀರಿನ ಕಡೆದು ಎಷ್ಟು ಬಡ್ದಾಡ್ತಾ ಇದ್ದಾರೆ ಜನ. ನೀರು ಸಿಗ್ತಾಯಿಲ್ಲ, ಬಾವಿ ಒಣಗೋಗಿದ್ದಾವೆ. ಸರ್ಕಾರ ಕೂಡ ಸಹಾಯ ಮಾಡ್ತಾಯಿದೆ, ಅದಕ್ಕೆ ಟ್ಯಾಂಕರ್ ತೊಡೋ ಅದು ಕೊಡ್ತಾ ಇದ್ದಾರೆ. ಆದರೂ ಕೂಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಮಗೆ ಸಿಗ್ತಾಯಿದೆ ಅಂತಂದು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಮೊನ್ನೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹೇಳಿದರು, ನೀವು ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿರಿ, ಒಳ್ಳೆಣ್ಣೆ ಕಡಿಮೆ ಯೂಸ್ ಮಾಡಿರಿ, ವಿದೇಶ ಪ್ರಯಾಣ ಬಂದ್ ಮಾಡಿ, ಹೌದಲ್ರಿ, ಬಂಗಾರ ಖರೀದಿ ಮಾಡಿಬಿಡ್ರಿ ಅಂತ. ಯಾಕೆ ಹೇಳ್ತಾ ಇದ್ದಾರೆ? ಅವೆಲ್ಲ ಶಾರ್ಟೇಜ್ ಇರ್ಬೋದೇನೋ, ದೇಶಕ್ಕಾಗಿ ಹೊರೆ ಆಗ್ತಕ್ಕೇನೋ, ಅದಕ್ಕೆ ನೀವು ಕಡಿಮೆ ಯೂಸ್ ಮಾಡಿರಿ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಮುಂದೊಂದು ದಿನ ಹಿಂಗೆ ಹೇಳ್ಬೋದು, ಯಾರು 3 ಹೊತ್ತು ಊಟ ಮಾಡ್ತೀರಿ ಅವ್ರು 2 ಹೊತ್ತು ಊಟ ಮಾಡಿರಿ, ಯಾರು 2 ಹೊತ್ತು ಊಟ ಮಾಡ್ತೀರಿ ಅವ್ರು 1 ಹೊತ್ತು ಊಟ ಮಾಡಿರಿ, ಯಾರು 1 ಹೊತ್ತು ಊಟ ಮಾಡ್ತೀರಿ ಅವ್ರು ಟೋಟಲಿ ಊಟನೇ ಮಾಡಬೇಡ್ರಿ. ಇದು ನಿಮ್ಮ ದೇಶಕ್ಕೆ ಒಂದು ಕೊಡುಗೆ ಅಂತ ಹೇಳಿದ್ರು ಭೀ ಹೇಳ್ಬೋದು, ಇಲ್ಲ ಅಂತಿಲ್ಲ. ಯಾಕಂದ್ರೆ ನಾವು ಇವತ್ತು ಭಾಳ ದೊಡ್ಡ ಮಟ್ಟದ ಮ್ಯಾರೇಜು ಎಂಗೇಜ್ಮೆಂಟ್ ಮಾಡ್ತಾಯಿದ್ದೆವು. ಸುಮಾರು ಸಾವಿರಾರು ಜನರಿಗೆ ಕರೆಸಿ ಮಾಡ್ತಾಯಿದ್ದೆವು. ಅದರಲ್ಲಿ ವೇಸ್ಟ್ 25% ಹೋಗ್ತಾಯಿದೆ. ಅದ್ರ ಮುಂದೊಂದು ದಿನ ಇಂಥ ಕಾನೂನು ಬರ್ಬೋದು. ಈಗ ಚಿಕ್ಕ ಮಕ್ಕಳಿಗೆ ಮ್ಯಾರೇಜ್ ಮಾಡಬಾರ್ದು ಅಂತಂದು ಕಾನೂನು ಆಗಿದೆಯಲ್ಲ, ಹಾಗೆ ಒಂದು ಕಾನೂನು ಆಗ್ಬೋದೇನೋ ಬಹುಶಃ ಮುಂದೆ. ಯಾಕಂದರೆ ಹೆಣ್ಮಕ್ಳ ಕಡೆದು 100 ಜನ ಬರಬೇಕು, ಗಂಡು ಮಕ್ಕಳ ಕಡೆದು 100 ಜನ ಬಂದು 200 ಜನದೇ ಮ್ಯಾರೇಜ್ ಆಗಬೇಕು. 200 ಜನಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಆ ಮ್ಯಾರೇಜ್ ಪನಿಷ್ಮೆಂಟ್ ಆಗ್ಬೋದು. ಇಂಥ ಕಾನೂನು ಭೀ ಬಂದರೂ ಬರ್ಬೋದು. ಅದಕ್ಕೆ ನಾವು ಅಂತೀವಿ ಅವೆಲ್ಲ ಸೆಕೆಂಡ್ರಿ ವಿಷಯ. ಆದ್ರೆ ನಮ್ಮೇಲೆ ಅನ್ನಪೂರ್ಣೇಶ್ವರಿ ಗಂಗಮ್ಮ ತಾಯಿ ನಮ್ಮೇಲೆ ಕೃಪೆ ಇದ್ದಾಳೆ ಅಂತಂದ್ರೆ ಅವ್ರಿಗೆ ನಾವು ಎಷ್ಟು ಮಾನ ಕೊಡ್ತಾಯಿದ್ದೀವಿ. ನಾವು ನೀರು ಚೆಲ್ಲಲ್ಲಿ ಹೋದೆವು ಅಂತಂದ್ರೆ ಗಂಗಮ್ಮ ತಾಯಿಗೆ ಮಾನ ಕೊಟ್ಟಂಗೆ, ಅನ್ನ ವೇಸ್ಟ್ ಮಾಡಿ ಚೆಲ್ಲಲ್ಲಿ ಹೋದೆವು ಅಂತಂದ್ರೆ ಅನ್ನಪೂರ್ಣೇಶ್ವರಿ ನಾವು ಗೌರವ ಕೊಟ್ಟಂಗೆ. ನಾವು ಚೆಲ್ಲಿ ಹಾಕ್ಲತ್ತಿದ್ದೆವು, ಮುಸ್ರಿ ಹಾಕ್ಲತ್ತಿದ್ದೆವು ಅಂದ್ರೆ ಅನ್ನಪೂರ್ಣೇಶ್ವರಿ ಅವಮಾನ ಮಾಡಿದಂಥದ್ದು ನಾವು. ಅದಕ್ಕೆ ನಾನು ತಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಅನ್ನಪೂರ್ಣೇಶ್ವರಿಗೆ ನಾವು ಗೌರವ ಕೊಡೋಣ, ಗಂಗಮ್ಮ ತಾಯಿಗೆ ಭೀ ಗೌರವ ಕೊಡೋಣ. ಆದಷ್ಟು ಮಟ್ಟಿಗೆ ಅನ್ನನ ವೇಸ್ಟ್ ಮಾಡಲ್ದಂಗೆ ಪರಿಪೂರ್ಣವಾಗಿ ಊಟ ಮಾಡಿಕೊಂಡು ವಧುವರಗಳಿಗೆ ಆಶೀರ್ವಾದ ಕೊಟ್ಟು ಶುಭ ಹಾರೈಸ್ತೀರಂತಂದು ತಮ್ಮಲ್ಲಿ ಮತ್ತೊಮ್ಮೆ ಹೇಳಿ ನಮಸ್ಕಾರ. ಜೈ ಹಿಂದ್.